ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣವನ್ನು ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ ಎಕ್ಸಾಮ್ಸಲ್ಲಿ ನಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಕ್ವೆಶನ್ಸ್ನ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಕ್ವೆಶನ್ಸ್ನ ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಕನ್ನಡ ವ್ಯಾಕರಣದಲ್ಲಿ ನಮಗೆ ಸಂಧಿಗಳನ್ನು ಕೇಳುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲ ಥರದ ಸಂಧಿಗಳಾಗಿರ್ಬೋದು, ಆಗಮ ಸಂಧಿ, ಗುಣಸಂಧಿ, ಲೋಪಸಂಧಿ, ಆಗಮ ಸಂಧಿ ಎಲ್ಲವೂ. ಆಮೇಲೆ ಸಮಾಸಗಳು, ತತ್ಸಮ, ತದ್ಭವ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ವಿಭಕ್ತಿ ಪ್ರತ್ಯಯಗಳು, ಹಾಗೆಯೇ ನುಡಿಮುತ್ತುಗಳು, ಕಾಲಗಳು, ಕಾಲಗಳಲ್ಲಿ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಹಾಗೆಯೇ ಲಿಂಗಗಳು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಶುದ್ಧ ಪದಗಳು, ಅಶುದ್ಧ ಪದಗಳು, ಅಲಂಕಾರಗಳು, ಛಂದಸ್ಸು, ಸ್ವರ ಮತ್ತು ವ್ಯಂಜನಗಳು, ಹೀಗೆ ಎಲ್ಲ ಥರದ ಟಾಪಿಕ್ಸ್ ಮೇಲೆ ನಮಗೆ ಕ್ವೆಶನ್ಸನ್ನು ಕೇಳ್ತಾರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಕನ್ನಡ ವರ್ಣಮಾಲೆಯಲ್ಲಿ 51 ಅಕ್ಷರಗಳಿವೆ. ಹಿಮಾಲಯ ಎಂಬ ಪದ ಯಾವ ಸಂಧಿಗೆ ಉದಾಹರಣೆ? ಫಸ್ಟ್ ಹಿಮಾಲಯವನ್ನೇ ಬಿಡಿಸ್ಕೋಬೇಕು. ಹಿಮ ಪ್ಲಸ್ ಆಲಯ ಆಗುತ್ತೆ. ಹಿಮ್ ಅ, ಆಲಯ ಅ ಮತ್ತು ಆ ಸೇರಿ ನಿಮಗೆ ಆ ಸಿಕ್ತು, ಹಿಮಾಲಯ ಸಿಕ್ತು. ಸೊ ಆದ್ದರಿಂದ ಇದನ್ನು ನಾವು ಸ್ವರ ಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ತಾಯಿ ತಂದೆ ಎಂಬುದು ಯಾವ ಸಮಾಸ? ತಾಯಿ ತಂದೆ ಇದರಲ್ಲಿ 2 ನಾಮಪದಗಳಿವೆ. ಇದೇ ಥರ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ಆದ್ದರಿಂದ ಇದು ದ್ವಂದ್ವ ಸಮಾಸವಾಗಿದೆ. ವಿದ್ಯಾಲಯ ಪದದ ಅರ್ಥವೇನು? ವಿದ್ಯಾಲಯ ಅಂತಂದರೆ ಏನು? ವಿದ್ಯೆಯನ್ನು ನೀಡುವಂತಹ ಒಂದು ಸ್ಥಳ. ಸೊ ಆದ್ದರಿಂದ ಆಪ್ಷನ್ ನೋಡಿದಾಗ ಇಲ್ಲಿ ಸರಿಯಾಗಿ ಅನಿಸೋದು ವಿದ್ಯೆಯ ಆಲಯ. ಇದು ಕರೆಕ್ಟಾದ ಆನ್ಸರ್. ಅವನು ಎಂಬುದು ಯಾವ ಪದಭೇದ? ಇಲ್ಲಿ ಫಸ್ಟು ನಾಮಪದ ಅಂತ ಅಂದರೆ ಒಂದು ನೇಮನ್ನು ಸೂಚಿಸ್ತಕ್ಕಂಥದ್ದು ನಾಮಪದ. ಸರ್ವನಾಮ ಅಂತಂದರೆ ನಾಮಪದದ ಬದಲಾಗಿ ಯೂಸ್ ಮಾಡ್ತಕ್ಕಂಥದ್ದು. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥದ್ದು. ವಿಶೇಷ ಅಂದರೆ ಒಂದು ವಿಶೇಷತೆಯನ್ನು ಹೇಳ್ತಕ್ಕಂಥದ್ದು. ಇಲ್ಲಿ ಅವನು ಎಂಬುದು ಸರ್ವನಾಮವಾಗಿದೆ, ಯಾಕಂದರೆ ಇದು ನಾಮಪದದ ಬದಲಾಗಿ ಯೂಸ್ ಮಾಡಿದ್ದೀವಿ. ಅಗ್ನಿ ಎಂಬ ತತ್ಸಮ ಪದದ ತದ್ಭವ ರೂಪ ಯಾವುದು? ಆಲ್ರೆಡಿ ಇಲ್ಲಿ ತತ್ಸಮ ಪದ ಕೊಟ್ಟಿದ್ದಾರೆ, ಅಗ್ನಿ ಎಂಬುದು. ಇದರ ತದ್ಭವ ರೂಪವನ್ನು ಬರೀಬೇಕು. ಇದರ ತದ್ಭವ ರೂಪ ಬೆಂಕಿಯಾಗಿರ್ತದೆ. ಸಾಗರ ಪದದ ಸಮಾನಾರ್ಥಕ ಪದ ಯಾವುದು? ಸಮಾನಾರ್ಥಕ ಪದ ಅಂತ ಅಂದರೆ ಈಗ ಒಂದು ವರ್ಡ್ ಇರುತ್ತೆ, ಅದಕ್ಕೆ ನಾವು ಡಿಫ್ರೆಂಟ್ ನೇಮ್ಸಲ್ಲಿ ಕರಿತೀವಿ, ಬಟ್ ಮೀನಿಂಗ್ ಒಂದೇ ಆಗಿರುತ್ತೆ. ಅವುಗಳನ್ನು ನಾವು ಸಮಾನಾರ್ಥಕ ಪದ ಅಂತ ಕರಿತೀವಿ. ಇಲ್ಲಿ ಸಾಗರ ಅಂತ ಅಂದರೆ ಸಮುದ್ರಕ್ಕೆ ನಾವು ಸಾಗರ ಅಂತೇಳಿ ಸಹ ಕರಿತೀವಿ. ಕೈ ತೊಳೆಯುವುದು ಎಂಬ ನುಡಿಗಟ್ಟಿನ ಅರ್ಥವೇನು? ಫಸ್ಟ್ ಆಫ್ ಆಲ್, ನುಡಿಗಟ್ಟು ಅಂತ ಅಂದರೆ ಏನು? ಇದು ತನ್ನ ಮೂಲ ಅರ್ಥವನ್ನು ಬಿಟ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂತಹ ವಾಕ್ಯಗಳು. ಇವು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ತನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತವೆ. ನಾವು ಏನು ಅನ್ಕೊಂತೀವಿ? ಕೈ ತೊಳೆಯುವುದು ಅಂದರೆ ಕೈ ಸ್ವಚ್ಛ ಮಾಡುವುದು ಅನ್ಕೊಂತೀವಿ. ನಿಜವಾದ ಅಂತ ಒಂದು ಸಂದರ್ಭ ಅಂತ ಬಂದಾಗ ಕೈ ತೊಳೆಯುವುದು ಅಂತ ಅಂದರೆ ಒಂದು ಸಂಬಂಧವನ್ನೇ ಬಿಟ್ಟು ಬಿಡುವುದು, ಈ ಥರದ ಒಂದು ಅರ್ಥವನ್ನು ಇದು ಕೊಡುತ್ತೆ. ಕೆಳಗಿನವುಗಳಲ್ಲಿ ಶುದ್ಧ ವಾಕ್ಯ ಯಾವುದು? ಶುದ್ಧ ವಾಕ್ಯ ಅಂದರೆ ಆ ಒಂದು ವಾಕ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ಟೇಕ್ ಇರ್ಬೋದು, ಅದನ್ನು ನೋಡಿದಾಗ ಒಂದು ವಾಕ್ಯ ಪರ್ಫೆಕ್ಟ್ ಅಂತ ನಮ್ಗೆ ಫೀಲ್ ಆಗಬೇಕು. ಇಲ್ಲಿ ಆಪ್ಷನ್ಸ್ನ ನೋಡಿದಾಗ ಆಪ್ಷನ್ ಎಲ್ಲಿ ನೋಡೋದಾದರೆ, ನಾನು ಶಾಲೆಗೆ ಹೋಗುವೆನು, ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಸೆಂಟೆನ್ಸ್ ಫಾರ್ಮ್ ಆಗಿದೆ. ಇದನ್ನ ನಾವು ಶುದ್ಧ ವಾಕ್ಯ ಅಂತೇಳಿ ಕರಿತೀವಿ. ಅದೇ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದಾಗ ಅವು ಮಿಸ್ಟೇಕ್ ಇದ್ದಾವೆ. ಸೊ ಅದರಿಂದ ಇದರಲ್ಲಿ ಆನ್ಸರ್ ಎ ಆಗಿರುತ್ತೆ. ಬಿತ್ತಿದಂತೆ ಬೆಳೆಯುತ್ತದೆ ಎಂಬ ಗಾದೆಯ ಅರ್ಥವೇನು? ಇದೊಂದು ಗಾದೆಯಾಗಿದೆ. ಬಿತ್ತಿದಂತೆ ಬೆಳೆಯುತ್ತದೆ ಅಂತ ಅಂದ್ರೇನು? ನಾವೊಂದು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅಂತ ಅರ್ಥ. ಕೃಷಿ ಮಾಡಬೇಕು ಅಂತನೂ ಅಲ್ಲ, ಗಿಡ ನೆಡಬೇಕು ಅಂತನೂ ಅಲ್ಲ, ಮಳೆ ಬರ್ತದೆ ಅಂತನೂ ಅಲ್ಲ. ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅನ್ನೋದು ಇದರ ಒಂದು ಅರ್ಥ. ಜಯ ಪದದ ವಿರುದ್ಧಾರ್ಥಕ ಪದ ಯಾವುದು? ವಿರುದ್ಧಾರ್ಥಕ ಪದ ಅಂದರೆ ಒಂದು ಪದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನು ನೀಡುವಂತಹ ಒಂದಿಷ್ಟು ಪದಗಳನ್ನು ನಾವು ವಿರುದ್ಧಾರ್ಥಕ ಪದಗಳು ಅಂತ ಕರಿತೀವಿ. ಜಯ ಇದಕ್ಕೆ ಸರಿಯಾದ ಉತ್ತರ ಸೋಲು, ಇದು ಆಪೋಸಿಟ್. ಮಾತು ಬೆಳ್ಳಿ ಮೌನ ಬಂಗಾರ, ಇದು ಏನು ಅಥವಾ ಇದು ಯಾವುದು? ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದು ಒಂದು ಗಾದೆ ಮಾತು. ಸೊ ಸರಿಯಾದ ಉತ್ತರ ಎ ಗಾದೆ. ಗೆ ಎಂಬ
ಪ್ರತ್ಯಯವು ಸಾಮಾನ್ಯವಾಗಿ ಯಾವ ವಿಭಕ್ತಿಯನ್ನು ಸೂಚಿಸುತ್ತದೆ? ಇದು ಒಂದು ಚಾರ್ಟ್ ಇದೆ ವಿಭಕ್ತಿ ಪ್ರತ್ಯಯಗಳದ್ದು. ಪ್ರಥಮ, ಉ, ದ್ವಿತೀಯ, ಇಂದ, ಚತುರ್ಥಿ, ಗೆ, ಇಗೆ, ಕೆ ಅಂತ. ಇದರಲ್ಲಿ ಗೆ ಕೊಟ್ಟಿದ್ದಾರೆ. ಸೊ ಚತುರ್ಥಿ ಎಂಬ ವಿಭಕ್ತಿಯನ್ನು ಸೂಚಿಸುತ್ತೆ ಗೆ ಎಂಬ ಪ್ರತ್ಯಯ. ಸೊ ಈ ಥರ ನೀವು ಮೇನಾಗಿ ಚಾರ್ಟ್ನ ಕಲ್ತ್ಕೊಂಡಿಟ್ಕೋಬೇಕು. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಯಾವ ಥರದ ವಿಡಿಯೋಸ್ ಬೇಕು, ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದೇ ಥರದ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.